ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವವರೇ ಹೆಚ್ಚು. ಆದರೆ ಇಲ್ಲೊಬ್ಬ ಶಿಕ್ಷಣ ಪ್ರೇಮಿ ಸರ್ಕಾರಿ ಶಾಲೆಯ ಜೀರ್ಣೋದ್ಧಾರ ಮಾಡುತ್ತಾ ಗ್ರಾಮವನ್ನ ಶೈಕ್ಷಣಿಕವಾಗಿ ಪ್ರಗತಿ ಮಾಡುತ್ತಾ ಗ್ರಾಮೀಣ ಮಕ್ಕಳಿಗೂ ಎಲ್ಲ ಸೌಲಭ್ಯ ದೊರೆತು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಿಸಬೇಕೆಂಬ ಕನಸಿನೊಂದಿಗೆ ಸಾಕಷ್ಟು ಶೈಕ್ಷಣಿಕ ಅಭಿವೃದ್ಧಿ ಕೆಲಸ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹೊಸಹಳ್ಳಿ ಗ್ರಾಮದ ಸದ್ದಂ ಕಳ್ಳಿಮನೆ ಅವರು 5-6 ವರ್ಷಗಳಿಂದ ಗ್ರಾಮದ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುತ್ತಾ ಮಕ್ಕಳಂದಿಡಿದು ಹಿರಿಯರವರೆಗೂ ಸದ್ದಂ ಬಯ್ಯ ಅಂತಾನೆ ಚಿರಪರಿಚಿತರಾಗಿದ್ದಾರೆ. ಬಡ ಕುಟುಂಬದಲ್ಲಿ ಹುಟ್ಟಿದ ಇವರು ಗ್ರಾಮದ ಅಭಿವೃದ್ಧಿಯ ಕನಸು ಹೊತ್ತವರು. ಬದುಕಿನ ನಿರ್ವಹಣೆಗಾಗಿ ಟ್ರಾನ್ಸ್ಪೋರ್ಟ್ ಉದ್ಯಮ ಮಾಡಿಕೊಂಡು ಬಂದ ಲಾಭಾಂಶವನ್ನ ಸಮಾಜ ಸೇವೆಗಾಗಿ ಮೀಸಲಿಟ್ಟಿದ್ದಾರೆ. ಕೋವಿಡ್ ಸಮಯದಲ್ಲಿ ಸಾಕಷ್ಟು ನಿರ್ಗತಿಕರಿಗೆ, ಅಸಹಾಯಕರಿಗೆ, ಅಂಗವಿಕಲರಿಗೆ ಮತ್ತು ಬಡ ಕುಟುಂಬಗಳಿಗೆ ನೆರವಾಗಿ ಆಹಾರ, ಔಷಧಿ, ತರಕಾರಿ, ಬಟ್ಟೆ ಹೀಗೆ ಹಸಿದೊಡಲನ್ನ ತಣಿಸುವ ಕಾರ್ಯ ಮಾಡಿದಾಗ ಇವರಿಗೆ ಮೆಚ್ಚುಗೆಯ ಸುರಿಮಳೆ ಹರಿದು ಬಂದಿತು. ಇವರ ಸಾಮಾಜಿಕ ಕಾರ್ಯಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಯಿತು ಎನ್ನುತ್ತಾರೆ ಸದ್ದಂ ಕಳ್ಳಿಮನೆಯವರು. ನಿರ್ಗತಿಕರು, ಅಲೆಮಾರಿಗಳು, ಮಾನಸಿಕ ಅಸ್ವಸ್ಥರ ಪಾಲಿಗೆ ದೇವರಾಗಿದ್ದಾರೆ ಎನ್ನುವ ಮಾತು ಸ್ಥಳೀಯರಲ್ಲಿ ಕೇಳಿ ಬರುತ್ತದೆ. ಇವರ ಮಾಡುವ ಕಾರ್ಯಕ್ಕೆ ಸಮಾನ ಮನಸ್ಕರು, ಸ್ನೇಹಿತರು ಹಾಗೂ ಕುಟುಂಬದವರು ಕೂಡ ಬೆಂಬಲ ನೀಡಿದ್ದಾರೆ. ಗ್ರಾಮದ ಶಾಲಾಭಿವೃದ್ಧಿಯ ಕನಸುಗಾರ ಸದ್ದಂ ಅವರ ಶಿಕ್ಷಣ ಮೇಲಿನ ಕಾಳಜಿಯು ಮಕ್ಕಳ ಮತ್ತು ಶಿಕ್ಷಕರ, ಗ್ರಾಮದ ಯುವಕರ, ಹಿರಿಯರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ತಂದೆ ತಾಯಿಯ ಕಷ್ಟವನ್ನ ಹತ್ತಿರದಿಂದ ಕಂಡ ಸದ್ದಂ ಅವರು ಶಿಕ್ಷಣದಿಂದಲೇ ಬದಲಾವಣೆ ಸಾಧ್ಯ ಎಂಬುದನ್ನರಿತು ಅಂದಿನಿಂದಲೇ ಅಮ್ಮ ಚಾರಿಟಬಲ್ ಟ್ರಸ್ಟ್ ಹುಟ್ಟು ಹಾಕಿ ಸಾಮಾಜಿಕ ಕಾರ್ಯ ಮಾಡಲು ಪ್ರಾರಂಭಿಸಿದರು. ತಾವು ದುಡಿದು ದುಡ್ಡಿನಲ್ಲಿ ಸಮಾಜ ಸೇವೆ ಮಾಡಿ ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ದಾರೆ. ಗ್ರಾಮದ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್, ಸ್ಪೋರ್ಟ್ಸ್ ಕಿಟ್, ಫ್ಯಾನ್, ಕಿಟಕಿ ಅಳವಡಿಕೆ ಹಾಗೂ ಮಕ್ಕಳಿಗೆ ಟೀ ಶರ್ಟ್ ಹಾಗೂ ಶಾಲೆಗೆ ಸುಣ್ಣ ಬಣ್ಣದ ಜೊತೆಗೆ ಕಲಿಕೆಯ ಪೂರಕವಾದ ವಾತಾವರಣ ನಿರ್ಮಿಸಲು ಬೇಕಾದ ಎಲ್ಲ ಸೌಲಭ್ಯಗಳನ್ನು ಸ್ವಂತ ಹಣದಿಂದಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜಾತ್ಯತೀತವಾಗಿ ಕಷ್ಟ ಎಂದು ಬಂದವರಿಗೆ ಕೈಲಾದ ಸಹಾಯ ಮಾಡಿ ಬದುಕಿಗೆ ಭರವಸೆ ತುಂಬಿದ್ದಾರೆ. ಅಭಿನವ ಗವಿಶ್ರೀಗಳ ಸಾಮಾಜಿಕ ಕಾರ್ಯಗಳಿಗೆ ಪ್ರೇರಿತಗೊಂಡ ಸದ್ದಂ ಅವರು ಪ್ರತಿದಿನವೂ ಶೈಕ್ಷಣಿಕ ಅಭಿವೃದ್ಧಿಯ ಚಿಂತನೆ ಮಾಡುತ್ತಾ ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಿರುವುದನ್ನು ಗಮನಿಸಿದ ಕೊಪ್ಪಳದ ಗವಿಶ್ರೀಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಶೈಕ್ಷಣಿಕ ಪ್ರಗತಿಗೆ ಕುರಿತಂತೆ ಮಾರ್ಗದರ್ಶನ ಮತ್ತು ಸಲಹೆ ನೀಡಿದ್ದು ಪ್ರೋತ್ಸಾಹ ನೀಡಿದಂತಾಗಿದೆ. ತಂದೆಯ ಸ್ಮರಣಾರ್ಥ ಶಾಲಾ ಕೊಠಡಿ ನಿರ್ಮಾಣ. ಶ್ರಮಜೀವಿಗಳಾದ ದಿ ಮರ್ದನ್ ಸಾಬ್ ಕಳ್ಳಿಮನೆ ಸದ್ದಂ ಅವರ ತಂದೆ ಇವರೇ ನನ್ನ ಬದುಕಿನ ಹೀರೋ ಎನ್ನುತ್ತಾರೆ. ಅವರು ತೀರಿದ ನಂತರ ಅವರ ಹೆಸರು ಅಜರಾಮರವಾಗಿರಬೇಕು ಎಂಬ ಆಶಯದೊಂದಿಗೆ ಮಕ್ಕಳ ಕಲಿಕೆಗೆ ಪೂರಕವಾಗಲು ಶಾಸಕರಿಗೆ ಮನವಿ ಮಾಡಿಕೊಂಡು KKRDB ಯೋಜನೆ ಅಡಿಯಲ್ಲಿ ಮಂಜೂರಗೊಂಡ 2 ಶಾಲಾ ಕೊಠಡಿಯ ಜೊತೆಗೆ ತಾವು ದುಡಿದ 15 ಲಕ್ಷಕ್ಕೂ ಹೆಚ್ಚು ಸ್ವಂತ ಹಣ ಖರ್ಚು ಮಾಡಿ ಒಂದು ಸುಸಜ್ಜಿತ ಕೊಠಡಿಯನ್ನು ನಿರ್ಮಿಸಿ ಗ್ರಾಮದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿ ಪ್ರಾರಂಭವಾದಾಗಿನಿಂದ ತಾವೇ ಸ್ವತಃ ಮುಂದೆ ನಿಂತು ಎಲ್ಲ ಗುಣಮಟ್ಟದ ಕಟ್ಟಡ ಕಾಮಗಾರಿ ಮಾಡಿಸಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯು ಹೆಚ್ಚಾಗಿರುವ ಕಾರಣ ಈ ಕೊಠಡಿಯು ತುಂಬಾ ಉಪಯೋಗವಾಗಿದೆ ಎನ್ನುತ್ತಾರೆ ಗುರುಮಾತೆಯರು. ಜಾತ್ಯತೀತ ಭಾವೈಕ್ಯತೆ ಸಾಕ್ಷಿಯಾದ ಸದ್ದಂ ಅವರ ಕಾರ್ಯ ಇಷ್ಟಕ್ಕೆ ನಿಂತಿಲ್ಲ. ಪ್ರತಿದಿನವೂ ಒಂದಲ್ಲ ಒಂದು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ಇವರು ಇಂದಿನ ಯುವಕರಿಗೆ ಮಾದರಿಯಾಗಿದ್ದಾರೆ. ಸೌಲಭ್ಯಗಳಿಂದ ವಂಚಿತವಾದ ಅದೆಷ್ಟೋ ಸರ್ಕಾರಿ ಶಾಲೆಗಳನ್ನು ನೋಡಿದ್ದೇವೆ. ಆದರೆ ತಾವು ಓದಿದ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಶ್ರಮಿಸುತ್ತಿರುವ ಇವರ ಕಾರ್ಯಕ್ಕೆ ಭೇಷ್ ಎನ್ನಲೇಬೇಕು. ಇದುವರೆಗೂ ಸುಮಾರು 30 ಲಕ್ಷಕ್ಕೂ ಅಧಿಕ ಹಣವನ್ನು ಸಮಾಜಮುಖಿ ಮತ್ತು ಶಿಕ್ಷಣ ಅಭಿವೃದ್ಧಿಗೆ ಕಾರ್ಯಕ್ಕೆ ವಿನಿಯೋಗಿಸಿದ್ದಾರೆ. ಇವರ ಸೇವೆಯನ್ನ ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರಿ ಸೌಹಾರ್ದ ಬ್ಯಾಂಕ್ಗಳು ಹಾಗೂ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯು ವರ್ಷದ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ದುಶ್ಚಟಗಳಿಗೆ ದುಂದು ವೆಚ್ಚ ಮಾಡುವ ಯುವಕರಿಗೆ ಸದ್ದಂ ಭಯ್ಯ ಉತ್ತಮ ಉದಾಹರಣೆಯಾಗಲಿ ಎಂಬುದು ನಮ್ಮ ಆಶಯ. ಉತ್ತಮವಾದಂತಹ ಸೇವೆಯನ್ನು ಒದಗಿಸ್ತಾ ಬಂದಿದ್ದಾರೆ. ಕಳೆದ 3 ವರ್ಷಗಳಿಂದ ಶಾಲೆಗೆ ಸ್ಮಾರ್ಟ್ ಟಿವಿಯನ್ನು ವಿತರಿಸೋದಾಗಿರ್ಬೋದು, ಎಲ್ಲಾ ತರಗತಿಗಳಿಗೆ ಉಚಿತವಾದಂತಹ ಫ್ಯಾನ್ಗಳನ್ನ ವಿತರಣೆ ಮಾಡೋದಾಗಿರ್ಬೋದು. ಅವರು ಅದೇ ರೀತಿಯಾಗಿ ಸರ್ಕಾರ KKRDB ವತಿಯಿಂದ 2 ಸರ್ಕಾರಿ ಬಿಲ್ಡಿಂಗ್ ಗಳನ್ನ ಅವರಿಗೆ ಒದಗಿಸಿಕೊಟ್ಟಿತ್ತು. ಆದ್ರೆ ಅವರು ಹೆಚ್ಚುವರಿಯಾಗಿ ಒಂದು ಕೊಠಡಿಯನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಅವ್ರ ತಂದೆಯ ಸ್ಮರಣಾರ್ಥಕವಾಗಿ ಸದ್ದಾಂ ಹುಸೇನ್ ಸರ್ ಅವರು ಉಚಿತವಾಗಿ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ನಮ್ಮ ಹೊಸಳ್ಳಿ ಗ್ರಾಮದಲ್ಲಿ ಉತ್ತಮವಾದಂತಹ ಸೇವೆಗಳನ್ನು ಒದಗಿಸ್ತಾ ಬಂದಿದ್ದಾರೆ.
ಅವ್ರು ಇತ್ತೀಚೆಗೆ ನವೆಂಬರ್ 20ನೇ ತಾರೀಕಿನಂದು ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದ ಬಹುಮಾನ ವಿತರಣೆ ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಪ್ರಶಸ್ತಿ ಪತ್ರಗಳನ್ನು ಕೊಡೋದಾಗಿರ್ಬೋದು, ಆಮೇಲೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಎಲ್ಲಾ ಸುತ್ತಮುತ್ತ ಪ್ರೌಢಶಾಲೆಯಲ್ಲಿ ಬುಧವಾರ ಮತ್ತು ಶನಿವಾರ ಯಾವ ರೀತಿಯಾಗಿ ಟಿ ಶರ್ಟ್ ಹಾಕೊಂಡ್ಬರ್ತಾರೋ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾದಂತ ಟಿ ಶರ್ಟ್ ವಿತರಣೆ ಮಾಡೋದಾಗಿರ್ಬೋದು, ಹಿಂಗೆ ಹಲವಾರು ಉತ್ತಮ ಸೇವೆಗಳನ್ನು ಒದಗಿಸ್ತಾ ಬಂದಿದ್ದಾರೆ. ಪರವಾಗಿ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ನಾನು ಬಯಸೋದೇನಂದ್ರೆ ಶ್ರೀ ಸದ್ದಾಂ ಸರ್ ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಮಾಜಮುಖಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಸಮಾಜಮುಖಿ ಸೇವೆಗಳು ಹೆಚ್ಚು ಶಿಕ್ಷಣಕ್ಕೆ ಮಾಡೋದು ತುಂಬಾ ಖುಷಿ ಅನಿಸ್ತದೆ. ಯಾಕಂದ್ರೆ ಆ ಶಿಕ್ಷಣ ಅನ್ನೋದು ಎರಡು ಮುಖದ ನಾಣ್ಯ ಇದ್ದಾಗೆ. ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸಮಾಜಕ್ಕೆ ಮಾಡಿದ್ದು ಕಾಣ್ಲಿಕ್ಕಿಲ್ಲ, ಮಕ್ಕಳಿಗೆ ಮಾಡಿದ್ದು. ನಾವು ಮಕ್ಕಳಿಗೆ ಮಾಡಿದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದು ಈ ಮೊದ್ಲಿಂದ ಇತ್ತು. ಆದ್ರೆ ಈಗ ಏನಿದೆ ಅಂದ್ರೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ಹಾಗಾಗಿ ಅವ್ರ ಶಿಕ್ಷಣಕ್ಕೆ ಹೆಚ್ಚು ಒಲವು ಕೊಡ್ತಾ ಇದ್ದಾರೆ. ಇದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಅವ್ರು ಹೀಗೆ ಏನ್ ಮಾಡ್ಲಿ, ಸಹಕಾರವನ್ನ ಕೊಡ್ಲಿ, ನಮ್ಮ ಶಾಲೆಯ ಮಕ್ಕಳನ್ನ ಉನ್ನತ ಮಟ್ಟಕ್ಕೆ ಏರುವಲ್ಲಿ ತುಂಬಾ ಸಹಕಾರವನ್ನು ಕೊಡ್ಲಿ. ಶಿಕ್ಷಕರಿಗೂ ಕೂಡ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವರು ನಮ್ಮ ಶಾಲೆಗೆ ಯಾವಾಗ್ಲೂ ಕೊಡುಗೆ ದಾನಿಗಳಾಗಿ ಕಾಣ್ತಾ ಇದ್ದಾರೆ. ನಾನ್ ಬಂದಾಗಿಂದ ಸುಮಾರು 6 ವರ್ಷ ಆಯ್ತು ಅವ್ರು ನೋಡ್ತಾ ಇದೀವಿ. ಅವ್ರ ಶಿಕ್ಷಣ ಪ್ರೇಮಿಗಳು, ಮಕ್ಕಳಲ್ಲೇ ದೇವರನ್ನ ಕಾಣುವಂತ ಒಬ್ಬ ಶಿಕ್ಷಣ ಪ್ರೇಮಿಗಳಿವ್ರು. ಮಕ್ಕಳಿಗೋಸ್ಕರ ನಾವೇನಾದ್ರೂ ಮಾಡ್ಬೇಕು ಅನ್ನೋಂತ ಒಂದು ಮನೋಭಾವನೆಯನ್ನ ಅವ್ರು ಇಟ್ಕೊಂಡಿದ್ದಾರೆ. ಮಕ್ಕಳಿಗೋಸ್ಕರ ಒಂದು ಸ್ಮಾರ್ಟ್ ಟಿವಿಯನ್ನ ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಟ್ರು. ಅದರಿಂದ ಬಹಳಷ್ಟು ನಮ್ಮ ಶಾಲೆಗೆ ಪ್ರಯೋಜನ ಆಗಿದೆ. ಎಲ್ಲಾ ಶಿಕ್ಷಕರು ಆ ಒಂದು LED ಮೂಲಕ ನಾವು ಮಕ್ಕಳಿಗೆ ಕಲಿಸುವಂತಹ ಪಾಠಗಳನ್ನ ಲೈವ್ ಆಗಿ ಯಾವ ತರ ಇರುತ್ತೆ, ಯಾವ ತರ ಆಗುತ್ತೆ, ಸಮಾಜ ಆಗ್ಲಿ, ವಿಜ್ಞಾನ ಆಗ್ಲಿ, ಗಣಿತ ಆಗ್ಲಿ, ಅಲ್ಲಿಂದ ಬಹಳಷ್ಟು ವಿಡಿಯೋಗಳನ್ನ ನೋಡಿ ಮಕ್ಕಳಿಗೆ ಪಾಠವನ್ನ ಬಹಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇದು ಅನುಕೂಲ ಆಗಿದೆ. ಅದೇ ರೀತಿಯಾಗಿ ಬೇಸಿಗೆಗಾಲ ಬಂದಾಗ ಸದ್ದಾಂ ಸರ್ ಅವರು ಏನ್ ಮಾಡಿದ್ರು, ನಮ್ಮ ಶಾಲೆಗೆ ಅಂದ್ರೆ ನಮ್ಮ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಹೊಸಹಳ್ಳಿ, ಹಾಗೆ ಕಿರಿಯ ಪ್ರಾಥಮಿಕ ಶಾಲೆಗೆ, ಉರ್ದು ಶಾಲೆಗೆ ಎಲ್ಲ ಫ್ಯಾನ್ ಗಳನ್ನ ಅಳವಡಿಸಿಕೊಟ್ರು. ಮಕ್ಕಳ ಬೇಸಿಗೆಯಿಂದ ಸ್ವಲ್ಪ ತಂಪಾಗಿರ್ಲಿ ಅಂತ ಒಂದು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಫ್ಯಾನ್ ಗಳನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಮಕ್ಕಳಿಗೆ ದ್ವಿತೀಯ ತೃತೀಯ ಎಂಬ ಬಹುಮಾನವನ್ನು ನೀಡುತ್ತಾರೆ. ಅವರಂತೆ ನಾನು ಭವಿಷ್ಯದಲ್ಲಿ ಸಮಾಜ ಸುಧಾರಕರಾಗಲು ಬಯಸುತ್ತೇನೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೀವನದಲ್ಲಿ ಮತ್ತು ಅಗತ್ಯ ಆದ್ರೆ ಅವರಂತ ಎಲ್ಲಾ ಪಾಲಿಸಿಕೊಂಡು ಅವರೇ ನಮ್ಮ ಸದ್ದಾಂ ಹುಸೇನ್ ಕಳಿಮನಿ ಸರ್. ಧನ್ಯವಾದ. ನಮ್ಮ ಶಾಲೆ ಮತ್ತು ನಮ್ಮ ಊರಿನ ಪರವಾಗಿ ಕಾಳಜಿ ವಹಿಸಿದ್ದಾರೆ. ಅವರು ಸಹಾಯಕ ಹಸ್ತಕ್ಷೇಪ, ಅವರ ಸೇವೆ ನಾನು ಮೆಚ್ಚಿದ್ದೇನೆ. ನನಗೆ ಇಷ್ಟವಾದದ್ದೆಂದರೆ ಅವರು ಮಕ್ಕಳ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಶಾಲೆ ಮತ್ತು ನಮ್ಮ ಶಿಕ್ಷಕರ ಪರವಾಗಿ ಅವರಿಗೆ ಪೂರ್ವಕವಾದ ಧನ್ಯವಾದಗಳು. ತುಂಬಾ ಸಂತೋಷವಾಗುತ್ತದೆ. ಯಾಕಂದ್ರೆ ವಾಲ್ಮೀಕಿ ಹೇಗೆ ಬದಲಾದನೋ ಹಾಗೆ ನಮ್ಮ ಸದ್ದಾಂ ಮರ್ದನ್ ಸಾಬ್ ಕಳ್ಳಿಮನಿ ಅವರು ಕೂಡ ಬದಲಾಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ. ಇವರು ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ನಮ್ಮ ಗ್ರಾಮದಲ್ಲಿ ಸಾಕಷ್ಟು ಕೊಡುಗೆಗಳನ್ನ ಪ್ರಾಥಮಿಕ ಶಾಲೆಗಳಿಗೆ ನೀಡಿದ್ದಾರೆ. ಕೇವಲ ನಮ್ಮ ಶಾಲೆಗಳ ಅಷ್ಟೇ ಅಲ್ಲದೆ ಪಕ್ಕದ ಶಾಲೆಗಳಿಗೂ ಕೂಡ ತಮ್ಮ ಕೈಲಾದಂತ ಕೊಡುಗೆಗಳನ್ನ ನೀಡಿದ್ದಾರೆ. ನಮ್ಮ ಶಾಲಾ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನ ಏರ್ಪಡಿಸಿ ಬಹುಮಾನಗಳನ್ನ ನೀಡಿದ್ದಾರೆ, ಕ್ರೀಡಾ ಸಾಮಗ್ರಿಗಳನ್ನ ನೀಡಿದ್ದಾರೆ. ಹಾಗೆ 1 ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು ವ್ಯಯ ಮಾಡಿ ಅವರು ಒಂದು ಕೊಠಡಿಯನ್ನ, ದುರಸ್ತಿ ಇದ್ದಂತ ಕೊಠಡಿಯನ್ನ ಅದನ್ನ ಸುಂದರವಾಗಿಗೊಳಿಸಿ ಅದಕ್ಕೆ ಸುಣ್ಣ ಬಣ್ಣ ಟೈಲ್ಸ್ ಹಾಕಿ ಅದನ್ನ ಸ್ಮಾರ್ಟ್ ಕ್ಲಾಸ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಅದ್ಭುತವಾದಂತ ಈಗ 3 ಕೊಠಡಿಗಳನ್ನ ಅವರ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಬಂದಂತ 2 ಕೊಠಡಿಗಳಲ್ಲಿ ಒಂದು ಅವರು ವೈಯಕ್ತಿಕವಾಗಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಆಗ್ಲಿ, ನಮ್ಮ ಗ್ರಾಮದ ಮಕ್ಕಳು ತುಂಬಾ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಮುಂದೆ ಅವರು ಕೂಡ 4 ಜನ ಮಕ್ಕಳಿಗೆ ಮಾದರಿಯಾಗಿ ತಾವು ಓದಿದಂತ ಶಾಲೆಗಳಿಗೆ ತನ್ನದೇ ಕೈಲಾದಂತ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡ್ಲಿ ಎನ್ನುವ ಒಂದು ನಿಟ್ಟಿನಲ್ಲಿ ಅವರು ಒಂದು ಎಕ್ಸ್ಟ್ರಾ ಕೊಠಡಿಯನ್ನ ಕೊಟ್ಟಿದ್ದಾರೆ. ಅವರು ಮಾಡ್ತಾ ಇರ್ತಕ್ಕಂತ ಸಹಾಯ ಅವರು ಕೇವಲ ಈಗಷ್ಟೇ ಅಲ್ಲ, ಕೊರೋನಾ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನಿರ್ಗತಿಕರಿಗೆ ಸಹಾಯವನ್ನು ಮಾಡಿದ್ದಾರೆ. ಧನ ಸಹಾಯದ ಅಲ್ಲದೆ ಅವರಿಗೆ ರೇಷನ್ ಗಳನ್ನ ನೀಡಿದ್ದಾರೆ. ಹೀಗೆ ಅವರು ಮಾಡ್ತಾ ಇರ್ತಕ್ಕಂತ ಸಹಾಯ ಎಲ್ಲರಿಗೂ ದೊರೆಯುವಂತಾಗಲಿ, ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರ ಈ ಒಂದು ಸಹಾಯ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳುತ್ತಾ ಇದ್ರ ಮೂಲಕ ನಾನು ಅವರಿಗೆ ಹಾರೈಕೆಯನ್ನ ನಾನು ಮಾಡ್ತಾ ಇದ್ದೇನೆ. ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂತ ಬಡ ಕುಟುಂಬಗಳ ಮಕ್ಕಳು ಸಹ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಪಡಿತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಕೂಡ ಆಂಗ್ಲ ಮಾಧ್ಯಮ ಇದೆ. ಹಾಗೆ ಅವರು ಕೂಡ ಆಂಗ್ಲ ಮಾಧ್ಯಮದಲ್ಲಿ ಕಲಿತು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನ, ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೂ
ಕೂಡ ಒಳ್ಳೆ ಹೆಸರನ್ನ ಗ್ರಾಮದ ಒಬ್ಬ ಉತ್ತಮ ಪ್ರಜೆಯಾಗಿ ಮುಂದೆ ರಾಷ್ಟ್ರವನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಆ ಮಗು ಕೈ ಜೋಡಿಸ್ಲಿ ಅಂತ ಸಾಕಷ್ಟು ನಮ್ಮ ಶಾಲೆಗೆ ಕೊಡುಗೆಗಳನ್ನ ನೀಡ್ತಾ ಇದ್ದಾರೆ. ಅವರ ಕೊಡುಗೆಯಿಂದ ಇಲ್ಲಿ ಸಾಕಷ್ಟು ಪಾಲಕರ ಮನ ಪರಿವರ್ತನೆಯಾಗಿದೆ. ಬೇವೂರು ಅಂತೇಳಿ ನಾನು ಗ್ರಾಮ ಪಂಚಾಯತಿ ಸದಸ್ಯ. ಇವತ್ತಿನ ದಿವಸ ಏನಂದ್ರೆ ಈ ಸ್ಕೂಲಲ್ಲಿ ನಮ್ಮ ಊರಿನ ಯುವಕನಾದ ಸದ್ದಾಂ ಕಳ್ಳಿಮನಿ ಅವರು ಒಬ್ಬ ಉದ್ಯಮಿ ಆಗಿದ್ದು, ಅವನು ಏನು ಉದ್ಯಮಿ ತನ್ನ ಕೆಲಸ ಮಾಡ್ಕೊಂತನ ಆ ದುಡಿದಂತ ದುಡ್ಡಿನಲ್ಲಿ ಸಮಾಜ ಕಳಕಳಿಯಿಂದ ಈ ಶೈಕ್ಷಣಿಕ ಕಳಕಳಿಯಿಂದ ಶೈಕ್ಷಣಿಕ ಪ್ರೇಮದಿಂದ ಆ ಬಂದಂತ ದುಡ್ಡಲ್ಲಿ 2 ರೂಪಾಯಿ ಖರ್ಚು ಮಾಡಿ ಅಂದ್ರೆ ನಾನು ಆ ಸ್ಕೂಲ್ ಸಲುವಾಗಿ ಇದು ಒಂದೇ ಸ್ಕೂಲ್ ಅಂತಲ್ಲ, ನಮ್ಮೂರಲ್ಲಿ ಕೆಳಗಡೆ ಒಂದು ಪ್ರೈಮರಿ ಸ್ಕೂಲ್ ಐತಿ, ಇನ್ನ ಅನೇಕ ಹೈಸ್ಕೂಲ್ ಐತಿ. ಈ ಎಲ್ಲಾ ಸ್ಕೂಲಿಗೂ ತನ್ನ ಕೈಲಾದಷ್ಟು ಏನು ಧನ ಸಹಾಯ ಅನ್ಬೋದು ಅಥವಾ ಯಾವುದೇ ವ್ಯವಸ್ಥೆ ಆಗ್ಬೋದು. ಬಿಲ್ಡಿಂಗ್ ಈಗ ಮೊನ್ನೆ ತಾನೇ ಬಿಲ್ಡಿಂಗ್ ಇಲ್ಲ, ನಮಗೆ ಮಕ್ಕಳಿಗೆ ಸ್ಕೂಲ್ ಓದಕ್ಕೆ ಬಿಲ್ಡಿಂಗ್ ಇಲ್ಲ ಅಂದಾಗ MLA ಸಾಹೇಬ್ರ ತಕ್ಕ ಹೋಗಿ ಅಡ್ಡಾಡಿ ಮಾತಾಡಿದ್ವಿ. ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನೆರೆಲ್ಲ ಸೇರಿ ಮಾತಾಡಿದಾಗ ಆಯ್ತು ಅಂತೇಳಿ MLA ಸಾಹೇಬ್ರು ಕೂಡ 2 ಬಿಲ್ಡಿಂಗ್ ಹಾಕಿ ಕೊಟ್ರು. ಆ ಬಿಲ್ಡಿಂಗ್ 2 ಬಿಲ್ಡಿಂಗ್ ಅನ್ನ ಕಟ್ಟಕ್ಕೆ ವ್ಯವಸ್ಥೆ ಯಾಕೆ ಬೇರೆ ಕಾಂಟ್ರಾಕ್ಟರ್ಗೆ ಇತ್ತು. ನಾವು ನಮ್ಮ ಹುಡುಗ ಏನ್ ಮಾಡಿದೆ, ಸದ್ದಾಂ ಕಳಿಮನಿ ಏನ್ ಮಾಡಿದ, ಇಲ್ಲ ಹಂಗ ಬಿಲ್ಡಿಂಗ್ ಇಲ್ಲ, ಫಸ್ಟ್ಲೇ ಬಿಲ್ಡಿಂಗ್ ಶಾರ್ಟೇಜ್ ಅದಾವು, ಆ ಬಿಲ್ಡಿಂಗ್ ಕಟ್ಲಿಕ್ಕೆ ನಾನೊಂದು ಬಿಲ್ಡಿಂಗ್ ಬೇಕಾದ್ರೆ ಎಕ್ಸ್ಟ್ರಾ ಮಾಡಿಸ್ಕೊಡ್ತೀನಿ, ಕಟ್ಟಿ ಮಾಡೋಣ ಅಂದ್ರೆ ಈಗ ಮಕ್ಳು ಬಿಲ್ಡಿಂಗ್ ಈಗ 2 ಬಿಲ್ಡಿಂಗ್ ಕಾಂಟ್ರಾಕ್ಟ್ ಯಾರು ಕೊಟ್ಟ 2 ಬಿಲ್ಡಿಂಗ್ ಕಟ್ಬಿಡ್ತಾರ. ನಾವು 4 ರೂಪಾಯಿ ಕೈಲಿ ಹಾಕಿ ಇನ್ನೊಂದು ಬಿಲ್ಡಿಂಗ್ ಎಕ್ಸ್ಟ್ರಾ ಮಾಡೋಣ ಅಂತೇಳಿ ಈ 2 KKRD ಅಂತ ಸೆಕ್ಷನ್ ಅಂತ ಬಿಲ್ಡಿಂಗ್ ಒಳಗೆ 1 ಬಿಲ್ಡಿಂಗ್ ಎಕ್ಸ್ಟ್ರಾ ಮಾಡಿ ಕಟ್ಸಿ ಒಳ್ಳೆ ರೀತಿಯಿಂದ ಕಟ್ಸಿ ಸ್ಕೂಲ್ಗೆ ಅನುಕೂಲ, ಮಕ್ಕಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅವರು ತಂದೆಯವರಾದ ಮರನ್ ಸಾಬು ಕಳಿಮನಿ ಇವರ ಸ್ಮಾರಕವಾಗಿ 1 ಬಿಲ್ಡಿಂಗ್ ಅನ್ನು ಎಕ್ಸ್ಟ್ರಾ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾನೆ. ಹಿಂಗಾಗಿ ಅವ್ರಿಗೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ತೇವೆ. ಇದು ಒಂದಲ್ಲದೆ ಸ್ಮಾರ್ಟ್ ಕ್ಲಾಸ್ಗೆ ಇದನ್ನ ಕೊಡಿಸಿದ್ದಾನೆ, TV ಕೊಡಿಸಿದ್ದಾನೆ. ಆಮೇಲೆ ಮಕ್ಕಳಿಗೆಲ್ಲ ಟಿ ಶರ್ಟ್ಸು ಏನೇ ಇರಲಿ, ಇದು ಹೇಳ್ತಕ್ಕಂಥ ಒಂದಲ್ಲ, ಏನೇ ಅನೇಕ ರೀತಿಯಿಂದ ಸ್ಕೂಲ್ ಮಕ್ಕಳಿಗೆ ಶೈಕ್ಷಣಿಕ ಸಲುವಾಗಿ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡ್ತಾರೆ. ಅಧ್ಯಕ್ಷರು, ಈ ಶಾಲೆಯ ವಿಚಾರದಲ್ಲಿ ನಮ್ಮ ಸದ್ದಾಂ ಹುಸೇನ್ ಕಳಿಮನಿಯವರು ಹಾಗೂ ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರಾಗಿರ್ತಕ್ಕಂಥ ಸದ್ದಾಂ ಅವರು ಕೂಡ ಈ ಒಂದು ಶಾಲೆಯ ಬಗ್ಗೆ ಅಗಾಧವಾದ ಪ್ರೇಮ ಮತ್ತು ಪ್ರೀತಿ ವಾತ್ಸಲ್ಯದಿಂದ ಈ ಒಂದು ಶಾಲೆಗೆ ಅನೇಕ ರೀತಿಯಿಂದ ಸಹಾಯಧನವನ್ನು ಮಾಡ್ಕೊಂತ ಬಂದಿದ್ದಾರೆ. ಪ್ರತಿ ವರ್ಷ ಕೂಡ ಅವರು ಮಕ್ಕಳಿಗೆ ಟಿ ಶರ್ಟು, ಆಮೇಲೆ ಇನ್ನೇನು ಬಡ ಮಕ್ಕಳಿಗೆ ಬಟ್ಟೆ ಆಗಿರ್ಬೋದು, ಕಲರ್ಸ್ ಬಟ್ಟೆಗೆ, ಹಿಂದುಳಿದಿರತಕ್ಕಂಥ ಮಕ್ಕಳಿಗೆ ಕೂಡ ಬಟ್ಟೆಯನ್ನು ಕೊಡಿಸ್ತಾ ಇದ್ದಾರೆ. ಅದೇ ರೀತಿ ಬುಕ್ಸ್ ಕೂಡ ಕೊಡಿಸ್ತಾ ಇದ್ದಾರೆ. ಅದೇ ರೀತಿ ತಾವೆಲ್ಲರೂ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಕ್ರೀಡಾಪಟುಗಳಿಗೆ ಕೂಡ ಆಟಿಕೆ ಸಾಮಾನುಗಳು, ಬ್ಯಾಟ್ ಆಗಿರ್ಬೋದು, ಕ್ಯಾರಂ ಬೋರ್ಡ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಆಮೇಲೆ ಇತರೆ ಚಟುವಟಿಕೆಗಳು ಆಡ್ಲಿಕ್ಕೆ ಆ ಹುಡುಗರಿಗೆ ಎಲ್ಲರಿಗೂ ಕೂಡ ಪೀಠೋಪಕರಣಗಳನ್ನು ಕೊಡಿಸ್ತಾ ಇದ್ದಾರೆ. ಅದೇ ರೀತಿ KKRDಯಲ್ಲಿ ನಮ್ಮ ಶಾಸಕರು ರಾಘವೇಂದ್ರ ಹಿಟ್ನಾಳ್ ಅವರು 2 ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು. ಅದರ ಜೊತೆಯಲ್ಲೇ ಇವರು ಕೂಡ ಅವರ ತಂದೆಯ ಸ್ಮರಣಾರ್ಥಕವಾಗಿ ಒಂದು ಶಾಲೆಯನ್ನ ಫ್ರೀಯಾಗಿ ಅವರು ಕಟ್ಟಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಗ್ರಾಮಸ್ಥರು ಎಷ್ಟು ಹೇಳಿದ್ರು ಬಹಳ ಕಡಿಮೆ. ಯಾಕಂದ್ರೆ ಗ್ರಾಮದಲ್ಲಿ ಕೊರೋನಾ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅನೇಕ ರೀತಿಯಿಂದ ಅವರಿಗೆ ಬಹಳ ಧನ ಸಹಾಯ ಆಗಿರ್ಬೋದು, ಆಮೇಲೆ ಕಿಟ್ಗಳನ್ನ ಕೊಡೋದ್ರಿಂದ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾದ್ರೆ ಅವ್ರ ಸ್ವಂತ ಕಾರ್ ತಗೊಂಡೋಗಿ ತೋರಿಸ್ಕೊಂಡ್ಬರೋದು ಆಗಿರ್ಬೋದು. ಇಂಥವು ಅನೇಕ ಅವ್ರದೊಂದು ಚಾರಿಟೇಬಲ್ ಟ್ರಸ್ಟ್ ಇದೆ, ಅಮ್ಮ ಚಾರಿಟೇಬಲ್ ಅಂತಂದೇಳಿ. ಆ ಟ್ರಸ್ಟ್ ಮುಖಾಂತರ ಅನೇಕ ರೀತಿಯಿಂದ ಸಹಕಾರವನ್ನು ಮಾಡ್ಕೊಂತ ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಭಗವಂತ ಏನೋ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ, ಹಾಗೂ ಇನ್ನೂ ಉದ್ಯಮದಲ್ಲಿ ಹೆಚ್ಚೆಚ್ಚು ಬೆಳೀಲಿ ಅಂತಂದೇಳಿ ನಾವು ಗ್ರಾಮಸ್ಥರೆಲ್ಲರೂ ಅವ್ರ ಪರವಾಗಿ ಹಾರೈಸ್ತೀವಿ. ನಮಸ್ಕಾರ, ನಾನು ಹೊಸಳಿಯ ಸದ್ದಾಂ ಹುಸೇನ್ ಕಳಿಮನಿ ಅಂತಂದೇಳಿ. ನಾನು ಬಡತನ ಕುಟುಂಬದಲ್ಲಿ ಬೆಳೆದಿದ್ದ ನಾನು. ಹಾಗಾಗಿ ಇವತ್ತು ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತು ಬೆಳೆದು ಬಂದಿದ್ದೀನಿ. ಹೀಗಾಗಿ ಇವತ್ತು ದೇವ್ರು ಏನಪ್ಪ, ನಾವು ಬಡತನ ಕುಟುಂಬದಿಂದ ಹುಡ್ಕೊಂಡು ಒಂದು ಒಳ್ಳೆಯ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನನಗೇನಂದ್ರೆ ನಮ್ಮ ಕರೋನಾ ಸಂದರ್ಭದಲ್ಲಿ ಬರ್ತಕ್ಕಂಥ ಸಮಸ್ಯೆದಿಂದ ನನಗೆ ಸಮಾಜ ಸೇವೆ ಮಾಡಬೇಕು ಅಂತ ನನ್ನ ಮನಸ್ಸು ಬಂತು. ಹಾಗಾಗಿ ಸಮಾಜ ಸೇವೆ ಮಾಡ್ತಾ ಬಂದಿದ್ದೆ. ಹಸಿದವರಿಗೆ ಊಟ ಕೊಡೋದು, ಅದನ್ನ ಮಾಡೋದು, ಈ ಥರ. ನನಗೆ ಕೊಪ್ಪಳ ಅಜ್ಜವ್ರು ಏನು ಹೇಳಿದ್ರು, ಇಲ್ಲ ನಾವು ಮಾಡ್ತಾ ಇದ್ದ ಕೆಲಸ ನೋಡಿ ಅಜ್ಜರು ಅಂದ್ರೆ ನನಗೆ ಭಾಳ ಇಷ್ಟ. ಕೊಪ್ಪಳ ಅಜ್ಜರು ಅಂದ್ರೆ ಅವ್ರ ಹತ್ರ ನಾವು ಮಾತಾಡ್ಬೇಕಾದ್ರೆ ಅಂದ್ರೆ ಇಲ್ಲ ಶಿಕ್ಷಣಕ್ಕಾಗ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿದಾಗ ನಾನು ಮತ್ತೆ ಶಿಕ್ಷಣ ತರ ಕಡೆಗೆ ಬಂದೆ. ಶಿಕ್ಷಣದಲ್ಲಿ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ, ನಮ್ಮೂರಿಗೆ ಶಾಲೆಗೆ ಮಾಡೋಣ ಏನಾದ್ರು ಅಂತ. ನಮ್ಮೂರು ಶಾಲೆಗೆ ಬಂದ್ಮೇಲೆ ನಮ್ಮ ಊರ ಶಾಲೆಯಲ್ಲಿ ನೋಡ್ಕೊಂಡು ಅಲ್ಲೇನ ಅನುಕೂಲ ಬೇಕಾಗುತ್ತೆ ಅದ್ರಲ್ಲಿ ನನ್ನ ಕೈಲಿ ಆಗ ತಕ್ಷಣ ಅಂತ ಮಾಡ್ತಾ ಬಂದೆ. ಅದು ಮಾಡ್ತಾ ಆದ್ಮೇಲೆ ಸ್ಮಾರ್ಟ್ ಕ್ಲಾಸ್ ಮಾಡ್ಬೇಕು ಅಂತಂದು ಹೇಳಿತು. ಆಮೇಲೆ ಈಗ ಇಲ್ಲ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ಕೂಲ್ಗೆ ಬಿಲ್ಡಿಂಗ್ ಇಲ್ಲ ಅಂತಂದೇಳಿ ಒಂದು 4-5 ಹುಡುಗರು ಬಿಸಿಲಲ್ಲಿ ಕೂತಿದ್ರು. ಅದನ್ನ ನೋಡಿ ಒಂದ್ ದಿವಸ ನನಗೇನು ಅನಿಸ್ತು, ಇಲ್ಲ ಏನಾದ್ರು ಮಾಡಿ ನಮ್ಮ ಮನೆಯಲ್ಲಿ ನಾನು ಮನೆ ಕಟ್ಟಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ, ನಮ್ಮ ಮಕ್ಕಳು ಇರಲಿ ಬೆಳಿಲಿ ಅಂತಂದೇಳಿ ನಾನೊಂದು ಸ್ವಂತ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲೆ ಕಟ್ಟಿದ್ದೀನಿ. ಹೀಗಾಗಿ ನಮ್ಮ ಮಕ್ಕಳಿಗೆ ಏನಾದ್ರು ಒಂದು ಅನುಕೂಲ ಮಾಡಬೇಕು, ನಾವು ಬಡತನದಿಂದ ಬಂದಿದ್ದೀವಿ ಅಂತಂದೇಳಿ ಇವತ್ತು ಈ ಕೆಲಸನ ಮಾಡಿದ್ದೀನಿ. ಆಮೇಲೆ ನನಗೆ ಊರಿನವರು ಆಗಿರ್ಬೋದು, ಆಮೇಲೆ ಶಾಲೆ ಶಿಕ್ಷಕರು, ಆಮೇಲೆ ಶಾಲೆ ಮಕ್ಕಳು ಬಹಳ
ಒಂದು ಒಳ್ಳೆ ವಿಚಾರದಾಗ ನನಗೆ ಬಹಳ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ನಾನು ಇಂಥ ಕೆಲಸ ಮಾಡೋಕೆ ನನಗೆ ಪ್ರೇರಣೆ ಆಗಿದ್ದೆ ನಮ್ಮ ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರ ಅವರ ವಚನದಿಂದ ನಾನು ಪ್ರೇರಣೆ ಆಗಿದ್ದೆ. ಅಂದ್ರೆ ಒಂದು 12 ರಿಂದ 13 ಲಕ್ಷ ಮಾಡಿದ್ದೀನಿ ಸರ್ ನಾನು. ಆದ್ರೆ ನಾನು ಇದು ನಮ್ಮ ಸರ್ಕಾರಿ ಶಾಲೆಗೆ ಮಾಡಿದ್ದಂದ್ರೆ ಏನಿಲ್ಲ ಅಂದ್ರೆ ಒಂದು 30 ಲಕ್ಷ ಮಟ್ಟ ನಾನು ಖರ್ಚು ಮಾಡಿದ್ದೀನಿ ಸರ್ ಸರ್ಕಾರಿ ಶಾಲೆಗಳಿಗೆ. ನಮ್ಮೂರಲ್ಲಿ ಇರ್ತಕ್ಕಂಥ ಶಾಲೆಗಳಿಗೆ ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಆಗಿರ್ಬೋದು, ಆಮೇಲೆ ಇನ್ನೊಂದು ಪ್ರೈಮರಿ ಇದೆ ನಮ್ಮ 1ನೇ ವಾರ್ಡಲ್ಲಿ, ಅಲ್ಲೇ ಆಗಿರ್ಬೋದು, ಎಲ್ಲ ಮಕ್ಕಳಿಗೆ ಬುಕ್ ಆಗಿರ್ಬೋದು, ಅವರು ಯೂನಿಫಾರ್ಮ್ ಆಗಿರ್ಬೋದು, ಈ ತರ ಎಲ್ಲ ಮಾಡ್ಕೊಂತ ಒಂದು 32 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಸರ್ ಆ ಶಾಲೆಗೋಸ್ಕರ. ಬಟ್ ನನಗೆ ಬಹಳ ತೃಪ್ತಿ ಇದೆ ಸರ್. ಈ ಮಕ್ಕಳಲ್ಲಿ ನಗು ನೋಡಿ ನನಗೆ ಸಂತೋಷ ಆಗುತ್ತದೆ. ನಮ್ಮೇ ಮಕ್ಕಳು ನಮ್ಮದೇ ಶಾಲೆ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ನಿಂತೆಲ್ಲ ಕೆಲಸ ಮಾಡಿದ್ದೀನಿ ಸರ್. ಸರ್ ನನಗೆ ಒಂದು ಹೆಮ್ಮೆ ಅನಿಸುತ್ತೆ ಸರ್. ನಾನು ಒಂದು ಇಲ್ಲಿ ಕನ್ನಡನ ಉಳಿಸ್ತಾ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂತ ನನಗೆ ಒಂದು ಹೆಮ್ಮೆ ಅನಿಸುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳು ಎಷ್ಟೋ ಶಾಲೆಗಳು ಬಂದ್ ಆಗ್ತಿದ್ದಾವೆ. ನಮ್ಮ ಊರಲ್ಲಿ ನಾನು ಏನಾದರೂ ಒಂದು ಮಾಡಬೇಕು, ನಮ್ಮ ಸರ್ಕಾರಿ ಶಾಲೆನ ಉಳಿಸ್ಬೇಕನ್ನೋ ಪ್ರಯತ್ನಕ್ಕೆ ನಮ್ಮ ಶಾಲೆನ ಪ್ರೈವೇಟ್ ಸ್ಕೂಲ್ಗೋಸ್ಕರ ಪೈಪೋಟಿ ಕೊಡೋ ಲೆಕ್ಕಕ್ಕೆ ನಮ್ಮ ಬಿಲ್ಡಿಂಗ್ ಇರಬೇಕು, ಆಮೇಲೆ ನಮ್ಮ ಮಕ್ಕಳು ಓದಬೇಕು ಅನ್ನೋ ಆ ಮನೋಭಾವನೆಗೆ ನನಗೆಲ್ಲ ಕೆಲಸ ಮಾಡಿದ್ರೆ ನಮ್ಮ ತಂದೆ ಸರ್, ನಾವು ಸರ್ಕಾರಿ ಶಾಲೆಯಲ್ಲಿ ಬೆಳಿಬೇಕಾದ್ರೆ ನಮ್ಮ ತಂದೆಗೆ ಓದ್ಸಕ್ಕೆ ಆಗ್ತಿಲ್ಲ, ಸರ್ಕಾರಿ ಶಾಲೆಯಲ್ಲೇ ಓದ್ಸಕ್ಕೆ ಆಗ್ತಿದ್ದಿಲ್ಲ, ನಮ್ಮನ್ನ ಕೆಲ್ಸಕ್ಕೆ ಕಳಿಸ್ಬೇಕಂತಂದೇಳಿ ಪ್ಲಾನ್ ಇತ್ತು. ಬಟ್ ಆದ್ರೆ ನಮ್ಮ ತಂದೆ ಶಾಲೆ ಕಳಿಸಿದ್ರು. ಅದಕ್ಕೋಸ್ಕರ ನಾನು ನಮ್ಮ ತಂದೆ ಹೆಸರಿಗೆ ಉಳಿಸೋಣ ಅಂತ, ನಮ್ಮ ತಂದೆಗೆ ಒಂದು ಏನಾದರೂ ಒಂದು ಗೌರವ ಸಲ್ಸೋಣ ಅಂತ ವಿಚಾರವಾಗಿ ನಮ್ಮ ತಂದೆ ಹೆಸರಲ್ಲೇ ಸ್ಕೂಲ್ ಕಟ್ಸಿದ್ದೀನಿ ಸರ್ ನಾನು. ಸರ್ ನಮಗೆ ಮಕ್ಕಳು ಆಗಿರ್ಬೋದು, ಸ್ಕೂಲ್ ಮಕ್ಕಳು ಆಗಿರ್ಬೋದು, ಭಾಳ ಪ್ರಶಂಸೆ ಮಾಡ್ತಿದ್ದಾರೆ ಸರ್. ಆಮೇಲೆ ಊರಿನ ಸಾರ್ವಜನಿಕರು ಪ್ರಶಂಸೆ ಮಾಡ್ತಿದ್ದಾರೆ. ಆಮೇಲೆ ನನಗೆ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಆಗಿರ್ಬೋದು, ಮಾಜಿ ಮೆಂಬರ್ಗಳು, ಭಾಳ ಸ್ಕೂಲ್ ಟೀಚರ್ಗಳು ಭಾಳ ಸಹಕಾರ ಕೊಟ್ಟಿದ್ದಾರೆ ಸರ್ ನನಗೆ. ಸರ್ ನನಗೆ ಒಂದೇ ಅನ್ಸತ್ ಸರ್, ನನಗೆ ಅಂದ್ರೆ ನಾನಿಲ್ಲ, ಬಟ್ ಇವತ್ತು ನಾಳೆ ಹುಡುಗರೆಲ್ಲ ಭಾಳ ದುಶ್ಚಟಕ್ಕೆ ಬಲಿ ಆಗ್ತಿದ್ದಾರೆ. ಅವೆಲ್ಲ ಬಿಟ್ಟು ಇಲ್ಲ ತಮ್ಮ ಕೈಯಲ್ಲಿ ಏನಾಗುತ್ತೆ ನಮ್ಮ ಸರ್ಕಾರಿ ಶಾಲೆಗಳನ್ನು ಬೆಳೆಸೋ ಪ್ರಯತ್ನ ಮಾಡಲಿ, ಅವರು ತಮ್ಮ ತಂದೆ ತಾಯಿಗೆ ಏನಾದರೂ ಒಂದು ಒಳ್ಳೆ ಕೊಡುಗೆ ಕೊಡಲಿ ಅಂತ ನಾನು ಒಬ್ಬನೇ ಮಾಡ್ತಾ ಇದ್ದೆ. ಬಟ್ ನನಗೇನು ಅನಿಸ್ತು ಅಂದ್ರೆ ನನ್ನೊಬ್ಬನೇ ಸದ್ದಾಮ್ ಅಂತ ಎಲ್ಲೆಲ್ಲಿ ಹೆಸರು ಬರ್ತಾ ಇತ್ತು. ಹಂಗಾಗಿ ಇದು ಬೇಡ ಅಂತಂದೇಳಿ ನಾವು ಒಂದು ಟ್ರಸ್ಟ್ ಹೆಸರು ಇಡೋಣ ಅಂತಂದೇಳಿ ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಅಂತ ಹೆಸರಿಟ್ಟಿದ್ವಿ ಸರ್. ಬಟ್ ನಾವು ಯಾವುದೇ ಎಲ್ಲಿ ಫಂಡ್ ಗಿಂಡು ಯಾವುದು ಕಲೆಕ್ಟ್ ಮಾಡಲ್ಲ ಸರ್ ನಾವು. ಆಮೇಲೆ ನಾವಿರೋದು ನಮ್ಮ ಮನೆ ಕುಟುಂಬನೇ ಇದು ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಅಂತಂದೇಳಿ ಅವ್ರ ಕಡೆ. ನಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ ಸರ್ ನಂದು. ಬಂದಂತ ಆದಾಯದಲ್ಲಿ ಏನ್ ಮಾಡ್ತೀನಿ ಸರ್ ಅಂದ್ರೆ 10 ರೂಪಾಯಿ ಬಂದ್ರೆ ನಾನು 2 ರೂಪಾಯಿ ನಮ್ಮ ಹೊರಗಡೆ ಕೊಡಬೇಕು, ಆಮೇಲೆ ಒಂದು 5 ರೂಪಾಯಿ ನನ್ನ ಕುಟುಂಬಕ್ಕೆ, ಈ ತರ ನಾನೊಂದು ಕೆಲಸ ಮಾಡ್ತಾ ಬಂದಿದ್ದೆ ಸರ್. ಈಗ ಸರ್ಕಾರಿ ಶಾಲೆಗಳಿಗೆ ಈ ರೀತಿ ಮಾಡೋದ್ರಿಂದ ಸರ್ಕಾರಿ ಶಿಕ್ಷಣ ಇಲಾಖೆಗಳು ಯಾವ ರೀತಿ ಅವ್ರು ವ್ಯಕ್ತಪಡ್ತಾ ಇದ್ದಾರೆ ಸರ್? ಶಿಕ್ಷಣ ಇಲಾಖೆಗಳು ಅವರು ಬಹಳ ಪ್ರಶಂಸೆ ಪಟ್ಟಿದ್ದಾರೆ ಸರ್. ಆಮೇಲೆ ನಮ್ಮ ಕೊಪ್ಪಳದಲ್ಲಿ DDP ಅವರು ಇವರು ನಮಗೆ ಬಹಳ ಸಪೋರ್ಟ್ ಅನ್ನು ಮಾಡಿದ್ದಾರೆ ಸರ್. ನೀವೆಲ್ಲ ಇಂಥ ಹಳೆ ವಿದ್ಯಾರ್ಥಿಗಳು ಇದ್ದು ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ಬೇಕು ನೀವು ಅಂತ ಹೇಳ್ತಾರೆ. ಜನಪ್ರತಿನಿಧಿಗಳು ನಿಮ್ಗೆ ಯಾವ ರೀತಿ? ಜನಪ್ರತಿನಿಧಿಗಳು ಬಹಳ ಸಪೋರ್ಟ್ ಇದೆ ಸರ್. ಜನಪ್ರತಿನಿಧಿಗಳು ನಮಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ನಮ್ಮ MLA ಆಗಿರ್ಬೋದು, ಮಾಜಿ MLA ಆಗಿರ್ಬೋದು, ನಮ್ಮ ಎಲ್ಲರೂ ನನಗೆ ಬಹಳ ಸಪೋರ್ಟ್ ಅನ್ನು ಮಾಡಿದ್ದಾರೆ ಸರ್. ನಾನು ಇದೇ ಶಾಲೆಯಲ್ಲಿ ಓದಿ ಬೆಳೆದಿದ್ದೀನಿ ಸರ್. ಅದಕ್ಕೆ ನಾನು ಇದೇ ಶಾಲೆಗೆ ಏನಾದರೂ ಒಂದು ಮಾಡ್ಬೇಕು, ನನಗೆ ಅಕ್ಷರ ಜ್ಞಾನ ಕಲಿಸಿದ್ದಾರೆ, ನಾನು ಈ ಸ್ಕೂಲ್ಗೋಸ್ಕರ ಏನಾದರೂ ಮಾಡ್ಬೇಕಂತಂದೇಳಿ ಈ ತರ ಕೆಲಸ ಮಾಡಿದೆ. ತುಂಬಾ ಚೆನ್ನಾಗಿದೆ ಸರ್. ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಸರ್ ಮುಂದಿನ ದಿನಮಾನಗಳಲ್ಲಿ ನನಗೆ ಆ ದೇವರು ಶಕ್ತಿ ಕೊಟ್ರೆ ಇನ್ನೂ ಹೆಚ್ಚು ನಮ್ಮ ಮಕ್ಕಳಿಗೆ ಏನು ಅನುಕೂಲ ಬೇಕಾಗುತ್ತೆ ಅದನ್ನೆಲ್ಲದೂ ಮಾಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ.